है। मैं आपके साथ फरहान नाज़ ಸಲ್ಲಿಸ್ತೀನಿ। ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಶಿವಸೇನಾ ಪಕ್ಷದ ಅಭ್ಯರ್ಥಿ ಕೇವಲ ಕಾರ್ಯಕರ್ತ ಅಂತ ತಿಳ್ಕೊಂಡು ನನಗೇನಪ್ಪ ಅಂದ್ರೆ ಈಗ ತುಳಿಲಿಕ್ಕೆ ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ನಿನ್ನೆ ದಿನ ಅದು ರಾಘವ ಅಣ್ಣಗಿರಿ ಅಂತೇಳಿ ಯಾವುದೋ ವ್ಯಕ್ತಿ ಏನು ಪಕ್ಷದ ಯಾವುದೇ ಒಂದು ಜವಾಬ್ದಾರಿ ಇಲ್ಲ ಆ ವ್ಯಕ್ತಿ ಏನಪ್ಪ ಅಂದ್ರೆ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಕ್ಷದ ಇವತ್ತಿನ ಏನು ಚುನಾವಣಾ ಕಣದಲ್ಲಿ ಅಭ್ಯರ್ಥಿ ಅದಾರ ಅವರ ಬೆಂಬಲಿಗನಾಗಿ ಇವಾಗಲ್ಲ ಯಾವಾಗಲೂ ಹಂತದಾಗ 5 ವರ್ಷ ಅಲ್ಲ 4 ವರ್ಷ ಅಲ್ಲ ಯಾವಾಗ ಸಂದರ್ಭ ಬರ್ತೋ ಅವಾಗ ಅಷ್ಟೇ ಎದ್ದು ಬೀಳ್ತಾನೆ ಆ ಮನುಷ್ಯ ಯಾವುದೇ ರೀತಿಯಿಂದ ಕಾರ್ಯಕರ್ತ ಜವಾಬ್ದಾರಿ ಇಲ್ಲ ಏನೂ ಇಲ್ಲ ಪಕ್ಷದ ಆದ್ರೆ ಅವರೇ ಯಾಕೆ ಹೇಳಿಕೆ ಕೊಡ್ತಾರೆ ಅನ್ನೋದು ನನಗಿದು ಒಂದು ಹಾಸ್ಯಾಸ್ಪದ ಯಾಕಪ್ಪ ಅಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಇದು ತೋರಿಸ್ಕೊಡ್ತದೆ ಬಸನಗೌಡರ ಪಾಟೀಲ್ ಯತ್ನಾಳ್ ಅವರಿಂದ ಯಾವುದೇಯಿಂದ ಪಾರ್ಟಿ ಒಂದು ಕಾರ್ಯಕರ್ತರಿಲ್ಲ ಅಂಥೇಳಿ ರಾಘವ ಅಣ್ಣಗಿರಿ ಕೇವಲ ಸಿದ್ದಶ್ರೀ ಬ್ಯಾಂಕಿನ ಒಬ್ಬ ಡೈರೆಕ್ಟರ್ ಅವ್ರು ಯಾಕೆ ಬಿ ಜೆ ಪಿ ಚುನಾವಣೆ ಮಾಡ್ಲಿಕ್ಕೆ ಅವ್ರಿಗೆ ಏನಾದರೂ ರಾಜ್ಯದಿಂದ ಸೂಚನೆ ಅದ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಬಸನಗೌಡ್ರಿಗೆ ಯಾವಾಗ ಇದು ಆಗ್ತದೆ ಮತ್ತೊಬ್ಬರಿಗೆ ತೇಜವಧನೆ ಮಾಡಲಿಕ್ಕೆ ಒಂದು ಪೇಮೆಂಟ್ ಸಿಬ್ಬಂದಿ ಇದ್ದ ಯಾರಾದರೂ ಇದ್ರಪ್ಪ ಅಂದ್ರೆ ಅದು ರಾಘವ ಅಣ್ಣಗಿರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದ್ರ ಜೊತೆಗೇ ಸತೀಶ್ ಪಾಟೀಲ್ ಏನು ಕೆಲವೊಂದು ಅಪಪ್ರಚಾರ ನಡೆದವು ಏನಪ್ಪ ಅಂದರೆ ಬಿ ಜೆ ಪಿ ವಿರೋಧವಾಗಿ ನಿಲ್ಸಾರ ಅಲ್ಲ ಬಿ ಜೆ ಪಿ ವಿರೋಧ ಅಂತಲ್ಲ ಹಂತವಾಗಿ ಯಾವಾಗಲೂ ಹಿಂದೂ ಸಮಾಜಕ್ಕೆ ನೀವು ಯಾರು ದುರ್ಬಳಕೆ ಮಾಡ್ಕೊಳ್ಳೋಂಥ ನಾಯಕರಿದ್ದಾಗ ಹಿಂದಿನ ದಿನಮಾನಗಳಲ್ಲೂ ಪ್ರತಿಯೊಂದು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ನಿಂತಂಥ ಕಾರ್ಯಕರ್ತರು ಸ್ವಾಭಿಮಾನಿ ಹಿಂದೂ ಆಗೇ ನಿಂತಿದ್ದಾರೆ ಸತೀಶ್ ಪಾಟೀಲ್ನು ಸಹಿತ ಸ್ವಾಭಿಮಾನಿ ಹಿಂದೂ ಬಳಗದಿಂದ ನಿಂತಿರ್ತಕ್ಕಂಥವ ನನ್ನ ಮೇಲೆ ಯಾವುದೇ ರೀತಿಯಿಂದ ಕಳಂಕ ಇಲ್ಲ ತಾವೇನಾದರೂ ಅದು ಹಾಕ್ತಿದ್ದೀರಪ್ಪ ಅಂದ್ರೆ ಅದು ಜನರು ಒಪ್ಪಂಗಿಲ್ಲ ಮತ್ತು ಜೊತೆಗೇನೆ ಏನಪ್ಪ ಅಂತಂದ್ರೆ ಈಗ ಐತಿ ಕೊಡ್ತೀರಿ ಜೆ ಡಿ ಎಸ್ ಅಭ್ಯರ್ಥಿ ನೀವೇ ನಿಂದಿರಿಸಿ ನೀವೇ ಕಳಿಸ್ಕೊಟ್ಟಾಗ ಏನು ಮಾಡ್ತೀರಿ ಹೇಳ್ರಿ ಅವ್ರು ಒಕ್ಕಟ್ಟಾಗಿರೋ ತೋರಿಸ್ತೀರಿ ಅಲ್ರಿ ನೀವು ಪ್ಲಾನ್ ಮಾಡಿ ಹಿಂದೂ ಸಮಾಜವನ್ನು ಕಗ್ಗೊಲೆ ಮಾಡ್ತಾ ಇದ್ದೀರಿ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋ ಮುಖಾಂತರ ಅವ್ರೇನು ಒಗ್ಗಟ್ಟಾಗ್ತಾರೆ ಅವ್ರು ನಿಂದಿರಿಸಿದವ್ರು ನೀವೇ ಕೊಟ್ಟು ಕಳಿಸಿದವ್ರು ನೀವೇ ವಾತಾವರಣ ಸೃಷ್ಟಿ ಹೆಂಗೆ ಮಾಡೋದಪ್ಪ ಅಂದ್ರೆ ನೋಡ್ರಿ ಅವ್ರು ಒಕ್ಕಟ್ಟಾಗ್ಯಾರ ನಾವು ಒಕ್ಕಟ್ಟಾಗಬೇಕು ಸರ ಈ ಒಂದು ಜನರು ಏನಪ್ಪ ಅಂದ್ರೆ ಇತ್ತದು ಹಳಿ ಕಾಲದಾಗ ನೀವೇನು 94 ಇಲೆಕ್ಷನ್ ಮಾಡ್ಕೊತ ಬಂದಿರಲ್ಲ ಇಲ್ಲಿವರೆಗೆ ಮೊದಲು ಏನು ಶಾಸಕ ಸ್ಥಾನಕ್ಕೆ ಯಾರ್ಯಾರು ನಿಂತಾರೆ ನಿಮ್ಮ ಹೊರತುಪಡಿಸಿ ನೀವು ನಿಂದಿರ್ಲಾರ್ದಾಗ ಯಾವುದೇ ವ್ಯಕ್ತಿ ನಿಂತಾಗ ನೀವು ಪಕ್ಷೇತರ ಕ್ಯಾಂಡಿಡೇಟ್ ಹಾಕೋತ ಬಂದಿದ್ದೀರಿ ಆ ದುಲಾಡಳಿತ ಮತ್ತು ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ನೀತಿ ಏನದಲ್ಲ ಇವತ್ತು ನೀವು ನಿಂತಾಗ ಹಿಂದುತ್ವ ವಾರ್ಡ್ ನಂಬರ್ 23ರಲ್ಲಿ ಶೆಟ್ಗಾರ್ ಅವರು ಇಲೆಕ್ಷನ್ ನಿಂದಿರಿಸಿದ್ರು ನೀವೇ ಅವ್ರಿಗೆ ಟಿಕೆಟ್ ಕೊಟ್ಟರು ಅವ್ರೇನು ಸ್ಥಿತಿವಂತರು ಒಳ್ಳೆಯ ಒಂದು ಪ್ರಭಾವಿ ವ್ಯಕ್ತಿಗಳು ಆದರೂ ಸಹಿತ ಅವ್ರು ಚುನಾವಣಾ ಕಣದಲ್ಲಿ ಸೋತರು ಯಾವ ಕಾರಣಕ್ಕೆ ಸೋತರು ನಿಮ್ಮ ಒಂದು ವಿಚಾರ ಏನಿತ್ತಪ್ಪ ಅಂದ್ರೆ ಯಾರ್ಯಾರು ಕಾರ್ಪೊರೇಟರ್ಗಳು ನಾಳೆ MLA ಸ್ತರದಲ್ಲಿ ಬೆಳೀತಾರೆ ಅಂಥವ್ರಿಗೆಲ್ಲ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಒಗ್ಗಲೆ ಮಾಡ್ಲಿಕ್ಕೆ ಅವರಿಗೆ ಕೆಡಲಿಕ್ಕೆ ನೀವೇ ಒಂದು ಸಹಾಯ ಮಾಡಿಕೆ ಚಂದ ತಾವೆಲ್ಲ ಅಭ್ಯರ್ಥಿಗಳನ್ನು ನೀವೇ ಕೆಡವಿದಿರಿ ನೀವು ವಾರ್ಡ್ ನಂಬರ್ 23ರಲ್ಲಿ ಇರ್ತಕ್ಕಂಥ 6,000 ಹಿಂದೂಗಳ ಮೇಲೆ ನೀವು ಪ್ರೀತಿ ಇಲ್ಲ ಆದರೆ ಈ ಸಾರಿ 2,85,000 ಇರ್ತಕ್ಕಂಥ ಮತದಾರರಲ್ಲಿ ಏನದ ನೀವು ಹಿಂದುತ್ವ ತೋರಿಸ್ಲಿಕ್ಕೆ ಹೊಂಟಿರಿ ವಾರ್ಡ್ ನಂಬರ್ 23ರಲ್ಲಿ ಆರಿಸಿ ಬಂದಂಥವ್ರು ಯಾರು ಸದ್ದಾಮ್ ನಾಡೇವಲ್ಲಿ ಅಂತ ಹೇಳ್ಕೊಂಡು ಅವರು ಮುಸ್ಲಿಮರಲ್ಲ ಅಲ್ಲಿ 6,000 ಹಿಂದೂಗಳಲ್ಲ ಈ ರೀತಿ ಧೋರಣೆ ಮಾಡ್ಲಿಕ್ಕತ್ತೀರಿ ಮತ್ತು ಇನ್ನೊಂದು ಹೇಳ್ತೀನಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮಗೆ ಗೆಲ್ಲಿಸಬೇಕಂತೇಳಿ ಯಾವುದೇ ಒಂದು ಪದಾಧಿಕಾರಿನೂ ನಿಂತಿಲ್ಲ ಜೊತೆಗೇನೆ ಕಾರ್ಪೊರೇಟರ್ನ ಆರಿಸಿ ಬಂದಾರಲ್ಲ ಬಿದ್ದವ್ರಂತೂ ನಿಮ್ಮ ಜೋಡಿ ಇಲ್ಲ ಯಾಕಂದ್ರೆ ನೀವು ಯಾವ ರೀತಿ ಬಿಡಿಸಿರಿ ಅನ್ನೋಂಥದ್ದು ಅವ್ರು ಎಲ್ಲರೂ ಮನ ಮುಟ್ಸ್ಕೊಂಡಾರ ಅವ್ರು ನನಗೆ ಸಂಪರ್ಕದಲ್ಲಿ ಅದಾರ ಇನ್ನೊಂದು ಮಾಹಿತಿ ಹೇಳ್ತೀನಿ ಆರಿಸಿ ಬಂದಂಥ ಕಾರ್ಪೊರೇಟರ್ ಒಳಗೆ 18 ಮಂದಿ ಒಳಗೆ 5 ಮಂದಿ ನಾನು ಕೂಡ ಡೈರೆಕ್ಟ್ ಕಾಂಟ್ಯಾಕ್ಟ್ನಿದ್ದಾರೆ ಸಂಪರ್ಕದಲ್ಲಿ ಅದಾರ ಬಸನಗೌಡ್ರಿ ನಾವಂತರೂ ಜೋಡಿ ಅದೀವಿ ತಿಳ್ಕೊಬೇಡ್ರಿ ನಮಗೆ ಕೆಡೋಲಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು ನಾವು ಬಹಿರಂಗವಾಗಿ ಬರೋಂಗಿಲ್ಲ ನಿಮ್ಮ ಜೋಡಿ ಅದೀವಿ ಅಂತೇಳಿ ನನಗೆ ಆಂತರಿಕವಾಗಿ ಹೇಳ ಮುಂದಿನ ನಾಳೆ ಇವ್ರೇನು ಪರಾಭವಗೊಳ್ತಾರಲ್ಲ ಅವಾಗ ಅವ್ರು ನನ್ನ ಜೋಡಿ ಬೆನ್ನಿಗೆ ನಿಂತಿರ್ತಾರೆ ಹಿಂದುತ್ವ ಬಗ್ಗೆ ಬಸನಗೌಡ ಪಾಟೀಲ್ ಹೇಳ್ತಿರ್ತಾರೆ ಬಸನಗೌಡ ಪಾಟೀಲ್ ಏನಪ್ಪ ಅಂತಂದರೆ ಹಿಂದುತ್ವ ನಾನೇ ಎಲ್ಲಾನೇ ಅಂತ ಹೇಳ್ತಿರ್ತಾರೆ ಹಿಂದುತ್ವ ಬಗ್ಗೆ ಇವ್ರಿಗೇನಿದೆ ಯಾವುದಾದ್ರೂ ಹಿಂದೂ ಸಂಘಟನೆ ವಿಜಯಪುರದಲ್ಲಿ ಇವತ್ತು ನಾವು BJP ಸಪೋರ್ಟ್ ಮಾಡಿ ಅಂತ ಹೇಳಿದಾರ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗ ಪಡಿಸಿದಾರ ಒಂದೇ ಒಂದು ಸಂಘಟನೆದವರು ಇವ್ರು ಹಿಂದಿಲ್ಲ ಪಕ್ಷದ ಕಾರ್ಯಕರ್ತರಿಲ್ಲ ಕಾರ್ಪೊರೇಟರ್ ಆರಿಸಿ ಬಂದಂಥವ್ರು ಮನಸ್ಸು ಬಿಚ್ಚಿ ಯಾರೂ ಇವ್ರು ಕೂಡ ಇಲ್ಲ ಮತ್ತು ಮೇಲಾಗಿ ಏನಿದೆಯಪ್ಪ ಅಂತಂದ್ರೆ ವಿಜಯಪುರದಲ್ಲಿ ಬಹುಶಃ ಇವರ ಆಡಳಿತದೊಳಗೆ ಭಾಗವಾನ್ ಅವ್ರು MLA ಇದ್ದಾಗ ಮಾತಾಡ್ಸೋದು ಎಲ್ಲಾದರೂ ಮಾತಾಡ್ಸಿದ್ದು ನೋಡಿರಿ ಪಟ್ಟೇ ಇಲ್ಲ ಮತ್ತು ಮಾತೆತ್ತರೆ ಕುಟುಂಬ ರಾಜಕಾರಣ ಬಗ್ಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಇವ್ರು ಹೀಯಾಳಿಸ್ತಾರೆ ಇವ್ರೇನು ಮಾಡತ್ತಾರೆ ಈಗ ಅವ್ರ ಮಗನ್ನೇ ಬೆಳೆಸ್ತಾ ಇದ್ದಾರೆ ಸೌಹಾರ್ದದೊಳಗೆ ಬೆಳೆಸ್ತಿದ್ದಾರೆ ಸೌಹಾರ್ದವಾಗಿ ಬೆಳೆಸ್ತಾ ಇರ್ತಕ್ಕಂಥದ್ದು ಏನದ ಎಲ್ಲ ಸಹೋದರ ಸಂಘಗಳು ಯಾವುದಾದ್ರು ಕಾರ್ಯಕರ್ತಕ್ಕೆ ಬೆಳೆಸ್ಬೋದಾಗಿತ್ತಲ್ಲ ಯಾವುದೇ ಒಂದು ವ್ಯಕ್ತಿಗೆ ಬೆಳೆಸಿಲ್ಲ ಬರೀ ಸಂಘ ಸಂಸ್ಥೆಗಳು ಇವ್ರ ಹೆಸರಲ್ಲೇ ಇವ್ರ ಮಕ್ಕಳ ಹೆಸರಲ್ಲೇ ಇವ್ರ ಮನೆಯವ್ರ ಹೆಸರಲ್ಲೇ ಮತ್ತು ಮೇಲಾಗಿ ವಿಜಯಪುರ ನಗರದಲ್ಲಿ ಅತಿ ಭ್ರಷ್ಟಾಚಾರ ನಡೆದು ಯಾವ ರೀತಿಯಪ್ಪ ಅಂದ್ರೆ ಗೊತ್ತಿದ್ದ ಪ್ರಕಾರ ನೀವು ಇವತ್ತು ಯಾರಾದರೂ ವಿಜಯಪುರ ಮಹಾಜನತೆ ನೀವು ಮತದಾನ ಮಾಡಿದ್ರೆ ಬಸನಗೌಡರಿಗೆಲ್ಲ ಅವ್ರ PAಗೆ ಮತದಾನ ಮಾಡ್ದಂಗೆ ಅವ್ರ ಮಗನಿಗೆ ಮಾಡ್ದಂಗೆ ಅವ್ರ ಫ್ಯಾಮ್ಲಿಗೆ ಮಾಡ್ದಂಗೆ ಅವ್ರ ಬಂಧು ಬಳಗಕ್ಕೆ ಮಾಡ್ದಂಗೆ ಯಾವುದೇ ಒಂದು ಮತದಾನ ಒಂದು ಹಿಂದುತ್ವದ ವ್ಯಕ್ತಿ ಮಾಡ್ದಂಗಲ್ಲ ನೀವು ನನಗೆ ಮಾಡಿದ್ದೆ ಆದ್ರಪ್ಪ ಅಂದ್ರೆ ಇಡೀ ಕಡೆ ಒಂದು ಪ್ರಜೆಗಳಿಗೆ ಏನಿರ್ತಾವೆ ಎಲ್ಲರಿಗೆ ಸಮಾಜ ಭೇದ ಬರಿತು ಎಲ್ಲರಿಗೂ ಒಂದು ಅನುಕೂಲ ಮಾಡುವಂಥ ವಾತಾವರಣ ನಾನು ಪ್ರಬಲವಾಗಿ ಹೇಳ್ತೀನಿ ಹಿಂದುತ್ವ ಅಜೆಂಡಾ ಇಟ್ಕೊಂಡು ಎಲ್ಲ ಒಂದು ಸಮುದಾಯಗಳನ್ನು ಕೊಂಡೊಯ್ತೀನಿ ಮತ್ತು ಯಾವುದೇ ಸಮುದಾಯವನ್ನು ಹೀಯಾಳಿಸಂಗಿಲ್ಲ ಮತ್ತು ಈಗ ಯಾವುದಾದ್ರೂ ಒಂದು ಕೇಳಿ ಬಂದಂಥ ಮಾಹಿತಿಯಪ್ಪ ಅಂದರೆ ಹ್ಯಾಂಡಿಕ್ಯಾಪ್ಟಿಗೆ ಏನಾದ್ರು 2 ವೀಲರ್ ಬರ್ತಾವಲ್ಲ ರೀ
ಆ 2 ವೀಲರಲ್ಲಿ 3 ವೀಲರ್ ಬರ್ತಾವ್ರಿ ಅದರಲ್ಲಿನೂ 40,000 ರೂಪಾಯಿ ಕಮಿಷನ್ ಹೊಡೆದಕ್ಕೆ ಕೊಟ್ಟಿದ್ದಾರೆ. ಅಲ್ರಿ ಹ್ಯಾಂಡಿಕ್ಯಾಪ್ಟ್ಗೆ ನಿಮಗೆ ಅನುಕೂಲ ಮಾಡ್ಕೊಂಡಂತ ಇಲ್ಲ ಅಂತಲ್ಲಿನೂ ಕಮಿಷನ್ ಹೊಡೆದಿರ್ತಕ್ಕಂಥವ್ರು ನೀವು ನಮ್ಮ ಸಾಮಾನ್ಯ ಜನರಿಗೆ ಏನು ಮಾಡಿಕೊಡ್ತೀರಿ? ಏನೂ ಮಾಡಿಕೊಡಂಗಿಲ್ಲ. ಅದಕ್ಕೆ ನಿಮ್ಮ ದುರಾಡಳಿತವನ್ನು ನೋಡಿರ್ತಕ್ಕಂಥ ವಿಜಯಪುರ ಮಹಾನಗರ ಜನತೆ ನೀವು ಮತ್ತು ಸುಳ್ಳು ಭರವಸೆಗಳು ಹೇಳೋದು ಸಮಯ ಸಂದರ್ಭಕ್ಕೆ ತಕ್ಕಂಥ ಈಗ 5 ವರ್ಷ ಹೋದ ಸರಿ ಏನು ಮಾಡಿಬಿಟ್ರಪ್ಪ ಅಂದ್ರೆ ಇಡೀ ವಿಜಯಪುರ ಮಹಾನಗರ ಜನತೆ ಎಲ್ಲ ಮಾರ್ಕೆಟ್ ಬಂದ್ ಮಾಡಿ ನಿಮಗೆ ವೋಟ್ ಹಾಕಿದ್ರು. ಆದ್ರೆ ನೀವೇನು ಮಾಡಿದ್ರಿ? ಆರ್ಚ್ ಬಂದ ತಕ್ಷಣ ಇಡೀ ಪಕ್ಷದ ಒಂದು ಎಲ್ಲ ನಾಯಕರಿಗೆ ಎಲ್ಲ ಒಂದು ಸಮಾಜಕ್ಕೆ ಹೀಯಾಳಿಸಿ ಮಾತಾಡೋದಕ್ಕೆ ಜೊತೆಗೇ ತಮ್ಮ ಏನಪ್ಪ ಅಂದ್ರೆ ಕುಯೇ ಪಂಚಮಸಾಲಿ ಕೇವಲ ಒಂದು ಪಂಚಮಸಾಲಿ ನಾಯಕನಾಗಿ ಇಡೀ ಒಂದು 5 ವರ್ಷನೂ ಬೆಂಬಲ ಸೂಚಿಸುವಂತ ಅದು ಒಂದೇ ಕೋಮಿಗೆ ನೀವು ಸಮಾಧಾನ ಮಾಡಿದಿರಿ. ನನಗೇನು ಅನ್ನಿಸ್ತದೆ ಬಹುಶಃ ನಿಮಗೆ ಅವು ಈ ಸರಿ ಚುನಾವಣೆಯಲ್ಲಿ ಅವು ಎಷ್ಟೇ ಓಟ್ ಬೇಕು ಅನ್ನಿಸ್ತದೆ. ಉಳ್ಕಿದ್ದು ಯಾವುದೇ ಸಮುದಾಯ ನಿಮಗೆ ಕಣ್ಣಿಗೆ ಕಾಣಲಿಲ್ಲ, ಯಾವುದೇ ಸಮುದಾಯ ಕಣ್ಣಿಗೆ ಕಾಣಲಿಲ್ಲ. ಸಾಕ ನಿಮ್ಗೆ ಎಮ್ ಎಲ್ ಎ ಅದೇ ಸಮುದಾಯ, ಉಳ್ಕಿದ ಸಮುದಾಯ ಎಲ್ಲಿ ಹೋಯ್ತು ರೀ? ಒಂದು ಯಾವುದೋ ವಿಡಿಯೋ ಕ್ಲಿಪ್ ಬಂದಿತ್ತು ಮೀಡಿಯಾದಲ್ಲೇ, ಜಂಗಮರು ಒಂದು ಸಮಾಜದ ಒಂದು ರಿಪೋರ್ಟ್ರ್ ಕೇಳ್ತಾ ಇದ್ರು. ಕೇಳು ಮುಂದಾಗ ಅವ್ರಿಗೆ ಎಷ್ಟು ಅವಹೇಳನ ಮಾಡಿದ್ರಿ? ಯಾಕೆ ಅವರು ಅಲ್ಲ ಸರ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲು BJP MLA ಆಗಿರ್ತಕ್ಕಂಥ ಸಮಾಜದ್ದು ಗೌರವ ಕೊಡ್ರಿ ಮೊದಲು, ಎಲ್ಲ ಸಮಾಜಕ್ಕೆ ಮೊದಲು. ಯಾವ ರೀತಿ ಮಾತಾಡ್ತೀರಿ ನೀವು? ಅದಕ್ಕೆ ದಯವಿಟ್ಟು ಏನು ಹೇಳ್ತೀನಿ, ಎಲ್ಲ ಮಾಧ್ಯಮದವರಿಗೆ ಮಿತ್ರರಿಗೆ ತಮಗೂ ಸಹಿತ ಎಲ್ಲೋ ಕೆಲವೊಂದು ಕಡೆ ಎಷ್ಟು ಅವಮಾನ ಮಾಡಿದ್ದಾರೆ ಅವರು. ಮಾಧ್ಯಮದವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಮಾಧ್ಯಮ ಅಂದ್ರೆ ಏನು ರೀ ಸರ? ಮಾಧ್ಯಮದ ಬಗ್ಗೆ ವ್ಯಾಲ್ಯೂ ಕೊಡ್ರಿ. ಮಾಧ್ಯಮದ ಬಗ್ಗೆ ಎಷ್ಟು ಹೀಯಾಳಿಸಿ ಮಾತಾಡ್ತಿರಿ ಗೊತ್ತೈತೆ ಕೆಲವೊಮ್ಮೆ. ಹೊಡಿತಿರ್ತಾರೆ, ಹೊಡೆಯಲ್ರಿ ಸರ್ ಅವರು. ನೀವೇನು ಮಾತಾಡ್ತೀರಿ ಅದೇ ಹೇಳ್ತಾರೆ. ಇವತ್ತು ನೀವು ರಾಜ್ಯದ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಅಭ್ಯರ್ಥಿಯಾಗಿ ಆರ್ಚ್ ಬಂದಂತಿರ್ತವ್ರು ಯಾವ ರೀತಿ ಶಬ್ದ ಬಳಸ್ಬೇಕು ಅನ್ನೋದು ಗೊತ್ತಿಲ್ಲ. ಮೀಡಿಯಾದವ್ರಿಗೆ ಯಾಕಡೆ ಬೇಕು ಮಾತಾಡ್ತೀರಿ? ಇದು ಮುಂದಿನ ದಿನ ನಡೆಯಂಗಿಲ್ಲ. ಬಹುಶಃ ನೀವು ಇವತ್ತು ಏನಂತಾರೆ ದೀಪ ಆರೋ ಮುಂದೆ ಭಾಳ ಉರಿತದ ಅಂತೇಳಿ ಉರಿಲಿಕ್ಕತ್ತದ. ಮುಗೀತು, ನಿಮ್ಮದು ಕೊನೆ ಅಂತ ಬಂದದ. ದಯವಿಟ್ಟು ಏನಂತ ಸೌಜನ್ಯದಿಂದ ನೀವು ಮನೆಗೆ ಹೋಗ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅದ್ರ ಜೊತೆಗೇನೆ ಏನಪ್ಪ ಅಂತಂದ್ರೆ ನಿಮ್ಗೆ ಇದೀಗೇನು ಕಾಂಟ್ರಾಕ್ಟರ್ ಬಗ್ಗೆ ಹೇಳಿಲ್ಲ. ಇವ್ರದ್ದು ನೀತಿ ಹೆಂಗದ? ಗಣಪತಿ ಮಂಡಳಿಗಳನ್ನು ತಾವು ಏನು ಮಾಡಿದ್ರಪ್ಪ ಅಂದ್ರೆ 30-40 ವರ್ಷದೊಳಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಮಂಡಳಿಗೆ ಹೋಗಿ 5,000 ರೂಪಾಯಿ ಚೆಕ್ ಕೊಟ್ರಿ. ಅದು ಸಿದ್ಧಿಸಿರಿ ಬ್ಯಾಂಕಿಂದ. ಏನು ಮಾಡ್ತೀರಿ ಹೇಳ್ರಿ ನೀವು? ಮಂಡಳಿಗಳು ಹಿಂದೆ ಎಂದೂ ಇಲ್ಲ. ಗಣಪತಿ ಮಂಡಳಿಗಳಿಗೆ ದುಡ್ಡು ಕೊಟ್ಟು ಖರೀದಿ ಮಾಡುವ ಮುಖಾಂತರ ಏನು ಮಾಡ್ತೀರಿ? ಅವು ಸಮಯ ಸಾಧಕರಾಗಿ ಕೆಲಸ ಮಾಡಿದ್ದೀರಿ. ಮತ್ತು ಕಾಂಟ್ರಾಕ್ಟರ್ಗಳಿಗೆ ಲೋನ್ ಹೆಂಗೆ ಕೊಡ್ತೀರಿ ಹೇಳ್ರಿ ನೀವು? ಕಾಂಟ್ರಾಕ್ಟರ್ ನಿಮ್ಮ ಕಡೆನೇ ಕೆಲಸ ಮಾಡಬೇಕು, ನಿಮಗೆ ಕಮಿಷನ್ ಕೊಡಬೇಕು, ಅವರು ಲೋನ್ ಸಿರಿದಾಗೆ ತೊಗೋಬೇಕು. ನೀವು ಕೇವಲ ಏನಪ್ಪ ಅಂದ್ರೆ ಬಿಸ್ನೆಸ್ ಮ್ಯಾನ್ ಅದಿರಿ, ಬಿಸ್ನೆಸ್ ಮಾಡ್ಕೋರಿ. ಆದ್ರೆ ಬಿಸ್ನೆಸ್ ಮ್ಯಾನ್ ಒಳಗೂ ನೀವು ಸಕ್ಸಸ್ ಆಗಂಗಿಲ್ಲ. ಸೂಪರ್ ಮಾರ್ಕೆಟ್ ಒಯ್ದಕ್ಕೆ ಎಲ್ಲಿ ಹಾಕಿರಿ ಹೇಳ್ರಿ? ಊರು ದಂಡೆ ಹಾಕಿರಿ, ಅದನ್ನೂ ನಡೆಯಂಗಿಲ್ಲ. ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಿರಿ? ನಿಮಗೆ ಆ್ಯಕ್ಚುಲಿ ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಬರೋಂಗಿಲ್ಲ. ಇವತ್ತು ರಾಜಕಾರಣ ಮಾಡೋಕ್ಕೆ ಬರೋಂಗಿಲ್ಲ. ನೀವೇನಪ್ಪ ಅಂದ್ರೆ ಅವತ್ತು 1994ರಲ್ಲಿ ದುರ್ದೈವ ನಿಮಗೆ ನಿಂದ್ರಿಸಿದ್ದೇ ಒಂದು ದುರ್ದೈವ. ಅಂಥ ಮಹಾನ್ ವ್ಯಕ್ತಿಗಳು ರಾಜು ಗಚ್ಚಿನಮಠರಾಗಲಿ, ಚಂದ್ರಶೇಖರ್ ಗಚ್ಚಿನಮಠರಾಗಲಿ, ಅದೇ ರೀತಿ ಯಾರು ಶ್ರೀಕಾಂತ್ ಕುಲಕರ್ಣಿ ಅವರಾಗಲಿ, ಇವರೆಲ್ಲ ನಿಮಗೆ ಬಹುಶಃ ಅದು ಏನಂತಾರೆ ಟೂರಿಸ್ಟ್ ಹೋಟೆಲ್ ಅದಲ್ಲ, ನಮಗೂ ಬಂದು ಮಾಹಿತಿ ಮೊದಲು ಹಿರಿಯರು ಹೇಳ್ತಿರು. ಟೂರಿಸ್ಟ್ ಹೋಟೆಲ್ ರೂಮ್ ನಂಬರ್ 5ರಲ್ಲಿ ನಿಮಗೆ ಭಾಷಣ ಬರೆದು ಕೊಡ್ತಿದ್ರತ್ತ, ನಿಮಗೆ ಮಾತಾಡೋಕೆ ಬರ್ತಿದ್ರು ವೇದಿಕೆ ಮ್ಯಾಗ. ಅಂಥವ್ರು ನಿಮ್ಮಲ್ಲೇ ಕುಟ್ಕೊಳಕ್ಕೆ ಬಟ್ಟಿ ಇದ್ದಿಲ್ಲ. ಬಹುಶಃ ಒಂದೇ ಬಟ್ಟಿ ಮ್ಯಾಗ ನೀವು ರಾಜಕಾರಣ ಚಾಲೂ ಮಾಡಿದ್ರು. ಇವತ್ತು ನಿಮ್ಗೆ 1000 ಕೋಟಿ ಎಲ್ಲಿ ಬಂತು? 1000 ಕೋಟಿ ಎಲ್ಲಿಗೆ ಬಂತು? 500ರಿಂದ 600 ಕೋಟಿ ಇಥನಾಲ್ ಫ್ಯಾಕ್ಟ್ರಿ ಚಿಂಚೋಳಿಯಲ್ಲಿ ಸ್ಥಾಪನೆ ಮಾಡ್ಲಿಕ್ಕತ್ತೀರಿ. ಎಲ್ಲಿದ್ದು ಬಂತು ರೀ ಸರ? ನಿಮ್ಮ ಬಲ್ಯಕ್ಕೆ ಭಾಳ ನೀವು ಪ್ರಾಮಾಣಿಕರಿದ್ದೀರಿ. ಒಮ್ಮೆ ಎಲ್ಲಿದ್ದು ಬಂತ ಹೇಳಿ ಬಹಿರಂಗ ಪಡಿಸ್ರಿ. ನೀವು ಅನ್ಯಾಯ ಮಾಡಿಲ್ಲ, ನೀವು ಭ್ರಷ್ಟಾಚಾರ ಮಾಡಿಲ್ಲ, ಕಮಿಷನ್ ತೊಗೊಂಡಿಲ್ಲ, ಯಾವುದಿದೆ ನಿಮ್ಮ ಕಡೆ? ನೈತಿಕತೆನೇ ಇಲ್ಲ ರಾಜಕಾರಣ ಮಾಡಕ್ಲಿಕ್ಕೆ ನಿಮ್ಮ ಬಲ್ಯಕ್ಕೆ. 30 ವರ್ಷದೊಳಗೆ ಸಾಮಾನ್ಯ ವ್ಯಕ್ತಿಗೆ, ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲಿ ಹೆಲ್ಪ್ ಮಾಡಿದಿರಿ? ಕೋವಿಡ್ ಸಂದರ್ಭದಲ್ಲಿ ಅಂತೂ ನೀವು ಶೂನ್ಯ ಅದಿರಿ. ನಿಮ್ಮದು ಯಾವುದೇ ರೀತಿಯಿಂದ ಸಮಾಜ ಕಳ್ಕಳಿ ಕೋವಿಡ್ ಸಂದರ್ಭದಲ್ಲಿ ಇಲ್ಲೇ ಇಲ್ಲ. ಎಲ್ಲೋ 3 ತಿಂಗಳು ಓಡಿ ಹೋಗಿದ್ರಿ. ಕೊನೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನದ ವ್ಯಾಕ್ಸಿನ್ ಮಾಡಿದ್ರಲ್ಲ, ಆ ವ್ಯಾಕ್ಸಿನ್ದೊಳಗೆ ಪ್ರಚಾರ ಪಡ್ಲಿಕ್ಕೆ ಕೊನೆಯ ಸಂದರ್ಭದಲ್ಲಿ ಫೋಟೋ ಹಾಕ್ಕೊಂಡ್ರಿ. ಅಧಿಕೃತವಾಗಿ ಎಲ್ಲ ಕಡೆ ಫೋಟೋ ಹಾಕೊಂಡು ಪ್ರಚಾರ ಮಾಡ್ಕೊಂಡ್ರಿ. ವ್ಯಾಕ್ಸಿನ್ ಕೊಟ್ಟು ನಾನೇ ಉಳಿಸಿನಂತ ವಾತಾವರಣ ಸೃಷ್ಟಿ ಮಾಡಿದ್ರಿ. ಅದ್ರ ಜೊತೆನೇ ನೀವೇನಪ್ಪ ಅಂತಂದ್ರೆ ಕೇವಲ ಪಕ್ಷದ ಕಾರ್ಯಕರ್ತರ ಕಗ್ಗೊಲೆ ಮಾಡ್ತಾ ಇಲ್ಲ. ಈ ಚುನಾವಣೆಯಲ್ಲಿ ಹಿಂದುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದೀರಿ. ಸುಳ್ಳು ಹೇಳಿ ಮಂದಿಗೆ ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಮೇಲ್ ಟಿಕೆಟ್ ಹೆಂಗೆ ತಂದಿರ ಬ್ಲ್ಯಾಕ್ ಮೇಲ್ ಮಾಡಿ, ಅದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಕೆಲವೊಂದು ಕಾರ್ಯಕರ್ತರಿಗೆ ಫೋನ್ ಮುಖಾಂತರ ನಿಮಗೆ ಕೆಲವೊಬ್ರು ಕಾರ್ಪೊರೇಟರ್ಗಳು ನಿಮಗೇನು ಆಸೆಗೆ ಬಿದ್ದಾರಲ್ಲ ಅಂಥವ್ರು ಬ್ಲ್ಯಾಕ್ ಮೇಲ್ ಮಾಡಿ ನೀವು ಅಂಜಿಸ್ಲಿಕ್ಕತ್ತೀರಿ. ನನ್ನ ಕಾರ್ಯಕರ್ತರಿಗೆ ನೀವು ಫೋನ್ ಹಚ್ಚಿ ಹೇಳ್ತೀರಿ. ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಎದುರಿಸುವಂಥ ಒಂದು ತಾಕತ್ತಿಲ್ಲಾರ್ದಂಥ ನೀ ಯಾವ ಥರ ರಾಜಕಾರಣಿ? ಹೇಳಲಿಕ್ಕೆ ದೊಡ್ಡ ವ್ಯಕ್ತಿ 60-65 ವಯಸ್ಸಾದು ಮಾತಾಡ್ಲಿಕ್ಕೆ ಬರೋಂಗಿಲ್ಲ ನಿಮಗೆ. ಜೊತೆಗೆ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರಿಗೆ ಕೆಲವೊಬ್ಬರಿಗೆ ನಾಯಕರಿಗೆ ಹಚ್ಚಿ ಕಿಶಂದು ಏನದ ಹಿಂಬಾಲಿಕರಿಗೆ ಹಚ್ಚಿ ಅವ್ನ ಜೊತೆ ಹೋಗಬೇಡ ಅಂತ ಹೇಳ್ತೀರಿ. ನನಗೆ ಅಷ್ಟು ನಿಮಗೆ ವಜ್ಜಾದೆ ಅಲ್ರಿ. ಸ್ಟಾರ್ ಪ್ರಚಾರಕರಾಗಿ ರಾಜ್ಯಾದ್ಯಂತ ತಿರುಗಲಿಕ್ಕತ್ತೀರಿ.
ನಾ ಕೇವಲ ಇವತ್ತು ಶಿವಸೇನಾ ಪಕ್ಷ ತಮಗೆ ಇನ್ನೊಂದು ಮಾಧ್ಯಮಗೋಷ್ಠಿ ಮುಖಾಂತರ ಹೇಳ್ತೀನಿ, ನನ್ನ ಒಂದು ಕೊನೆ ಗಳಿಗೆಯಲ್ಲಿ ನನಗೆ ಶಿವಸೇನಾ ಪಕ್ಷದ ಒಂದು ಬಿ ಫಾರ್ಮ್ ಸಿಕ್ಕಿದ್ದಕ್ಕೆ ನಾನು ಸ್ಟಾರ್ ಪ್ರಚಾರಕರು ಯಾರಾದರೂ ಬರ್ತಾರಂತ ಆಸೆ ಇಟ್ಕೊಂಡು ಅವ್ರು ಕೂಡ ಬೆನ್ನು ಹತ್ತಿದ್ದೆ. ಮಹಾರಾಷ್ಟ್ರದಲ್ಲಿ ಕೆಲವೊಂದು ರಾಜಕೀಯ ಆಗಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಒಂದು ಏನಪ್ಪ ಅಂದ್ರೆ ಸ್ಟಾರ್ ಪ್ರಚಾರಕರು ಬರಲಿಲ್ಲ. ಆದರೂ ಸಹಿತ ನಾ ಸ್ಟಾರ್ ಪ್ರಚಾರಕರು ಯಾರು ಕಂಡ್ಕೊಂಡಿನಪ್ಪ ಅಂದ್ರೆ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ನನ್ನ ಉದ್ಯೋಗ ಇತ್ತು, ಏನಪ್ಪ ಅಂದ್ರೆ ನೌಕರಿ ಮಾಡ್ತಿದ್ದೆ, ಮೆಡಿಕಲ್ ರಿಪ್ರೆಸೆಂಟೇಟಿವ್, ವೈದ್ಯಕೀಯ ಪ್ರತಿನಿಧಿ, ಅವರೇ ನನ್ನ ಸ್ಟಾರ್ ಪ್ರಚಾರಕರು. ನನ್ನ ಸ್ನೇಹಿತರು ಕ್ಲಾಸ್ಮೇಟ್ಗಳಾದ್ರೆ ಹೈಸ್ಕೂಲ್ ಕ್ಲಾಸ್ಮೇಟ್ ಅವರೇ ನನ್ನ ಸ್ಟಾರ್ ಪ್ರಚಾರಕರು. ನಾ ಬೆಳೆದಿರ್ತಕ್ಕಂಥ ಸ್ವಯಂ ಸೇವಕ ಸಂಘ ಪರಿವಾರದ ಅವರೇ ನನ್ನ ಸ್ಟಾರ್ ಪ್ರಚಾರಕರು. ಜನರು ಏನದಾರಲ್ಲ, ಸಾಮಾನ್ಯ ಜನರು, ನನ್ನ ಜೋಡಿ ಹಿರಿಯರು ಕಿರಿಯರು ಸ್ನೇಹಿತರು ಬಂಧು ಬಳಗ ಎಲ್ಲ ಸಮುದಾಯದವರು ಅವರೇ ನನ್ನ ಸ್ಟಾರ್ ಪ್ರಚಾರಕರು. ವಿಜಯಪುರ ಮಹಾನಗರ ಜನತೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸಣ್ಣವ್ರು ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ನಾನು ಸ್ಟಾರ್ ಪ್ರಚಾರಕರು ಅಂತೇಳಿ ಈ ಚುನಾವಣೆಯಲ್ಲಿ ಇದ್ದೀನಿ. ವಿಚಾರ ಮಾಡಿರಿ, ಸ್ಟಾರ್ ಪ್ರಚಾರಕರು ನಾನು ಸತೀಶ್ ಪಾಟೀಲ್ ಅನ್ನುವಂಥ ಎಲ್ಲ ವಿಜಯಪುರ ಮಹಾನಗರ ಜನತೆಗೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಿ? ಎಲ್ಲರೂ ನನ್ನ ಈ ವಿಜಯಪುರ ಮಹಾನಗರ ಜನತೆ ಅವರೇ ನನ್ನ ಸ್ಟಾರ್ ಪ್ರಚಾರಕರು. ಪ್ರತಿಯೊಂದು ಮಹಿಳೆಯರು ಅವರೇ ಎಲ್ಲರೂ ಸ್ಟಾರ್ ಪ್ರಚಾರ